ನೀವೇ ಹೇಳ್ದಂಗೆ ಇದು ಆ ಪಕ್ಷ ಈ ಪಕ್ಷ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಸಚಿವರುಗಳು ಅವರಲ್ಲೇ ಒಂದು ರೀತಿ ದ್ವಂದ್ವ ಇದೆ. ಇದು ಪಕ್ಷಾತೀತವಾದಂಥ ಹೋರಾಟಕ್ಕೆ ನಾವು ಕೈಗೊಳ್ಳಬೇಕಾಗ್ತದೆ. ಬಟ್ ಅಂತಿಮವಾಗಿ ಇದು ರಾಜಕೀಯದ ಒಂದು ಹೋರಾಟಕ್ಕೆ ಏನಾದರೂ ನಮ್ಮನ್ನು ದೂಡದಂಥ ಸಂದರ್ಭದಲ್ಲಿ ರಾಜಕೀಯವಾಗೂ ಕೂಡ ನಾವು ಈ ಹೋರಾಟವನ್ನು ಕೈಗೆ ಎತ್ಕೊಳ್ಬೇಕಾಗ್ತದೆ. ಬಟ್ ಪಕ್ಷಾತೀತವಾಗಿ ಇದಕ್ಕೆಲ್ಲರೂ ಮುಂದೆ ಬಂದರೆ ಒಳ್ಳೆಯದು. ಏಕೆಂದರೆ ಇದು ಸಮಾಜದ ಒಂದು ಸಮಾನತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಆಗ್ತಾ ಇರ್ತಕ್ಕಂಥ ಇದು ಜಾತಿ ಗಣತಿ ಹೊರತುಪಡಿಸಿ ಇದು ಯಾರ್ದೋ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಕುರ್ಚಿ ಉರುಳಿಸೋಕ್ಕೆ ಆಗಬಾರ್ದು. ಇದೆಲ್ಲ ಜಾತಿ ಗಣತಿ, ಅದಷ್ಟೇ ನಾವು ಕೇಳ್ಕೊಳ್ತೀವಿ. ಅಲ್ಲ, ಇಂಪ್ಲಿಮೆಂಟ್ ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ಸ್ವಾಗತ ಮಾಡ್ತೀವಿ. ಬಟ್ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಇಷ್ಟೊತ್ತು ಮಾತಾಡೋದ್ನಲ್ಲ, ಹೌ ಹ್ಯಾವ್ ಯು ಟೇಕನ್ ದಿಸ್ ಪ್ರಾಸೆಸ್, ಯಾವ ರೀತಿ ಈ ಪ್ರಾಸೆಸ್ ತೊಗೊಂಡಿದ್ದೀರಿ, ಪ್ರಕ್ರಿಯೆ ಯಾವ ರೀತಿ ನಡೆದಿದೆ, ಡೌಟ್ ಇದೆ. ಅದಕ್ಕೆ ಅವ್ರು ಒಂದ್ಸಲಿ ಹೊರಗೆ ಹಾಕಿದ್ಮೇಲೆ ಅಧಿಕೃತವಾಗಿ ಮಾಹಿತಿ ಬಂದಮೇಲೆ ನಾವು ಚರ್ಚೆ ಮಾಡ್ಬೋದು. ಈಗ ಏನು ಮಾತಾಡಿದ್ರು ಕೂಡ ಅನಧಿಕೃತ ಅಷ್ಟೇ ಮಾಹಿತಿ. ಹಾಂ, ಇಡೀ ಮಾನವ ಕುಲ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ, ಪದೇ ಪದೇ ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸ್ತಾ ಇದೆ. ಇಂಥ ಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಹಾಗೂ ಆ ವಿಕ್ಟಿಮ್ ಯಾರಿದ್ದಾರೆ ಹಾಗೂ ಆ ವಿಕ್ಟಿಮ್ ಮೇಲೆ ಈ ರೀತಿ ಕೃತ್ಯಗಳನ್ನ ಎಸೆದಿರ್ತಕ್ಕಂಥ ಯಾವ ರಾಕ್ಷಸರು ಯಾರಿದ್ದಾರೆ ಇವರನ್ನ ಬಲಿ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಭಯದ ವಾತಾವರಣ ಸೃಷ್ಟಿಯಾಗಲಿಕ್ಕಿಲ್ಲ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಕಾನೂನನ್ನು ಕೈಗೆ ತಗೊಂಡು ಭಯ ಭಕ್ತಿ ಇಲ್ದಿರ ಇವತ್ತು ಅಮಾಯಕರು, ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು, ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದರೆ ಒಂದು ನಾನು ಸ್ವಾಗತ ಮಾಡ್ತೇನೆ, ಈ ಒಂದು ಹುಬ್ಬಳ್ಳಿ ಇನ್ಸಿಡೆಂಟಲ್ಲಿ ಏನು ಪೊಲೀಸ್ ಅವರು ದಯಾ ದಾಕ್ಷಿಣ್ಯ ನೋಡದೆ ಶೂಟೌಟ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ, ಎನ್ಕೌಂಟರ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ. ಸ್ವಾಗತ ಮಾಡ್ತೀನಿ ಈ ವಿಚಾರದಲ್ಲಿ. ಆದರೆ ಸರ್ಕಾರದ ಕಳೆದ 2 ವರ್ಷದಿಂದ ನಿರಂತರವಾಗಿ ಅವರ ಆಡಳಿತದಲ್ಲಿ ಯಾವ ರೀತಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿದೋಗಿದೆ, ಯಾವ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲ ಕಚ್ಚಿದೆ ಅನ್ನೋದಕ್ಕೆ ಉದಾಹರಣೆ ನಿನ್ನೆ ಇನ್ಸಿಡೆಂಟ್ ಒಂದೇ ಅಲ್ಲ. ನಿರಂತರವಾಗಿ ಈ ರೀತಿ ಅತ್ಯಾಚಾರ ಇರ್ಬೋದು, ಈ ಪ್ರಕರಣಗಳು ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ. ಬಟ್ ಆದರೆ ಸರ್ಕಾರಗಳು ಕೂಡ ಇಂಥ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟೆಪ್ಗಳು ಮೆಜರ್ಸ್ನ ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತಿಲ್ಲಿ ಪ್ರಶ್ನೆ ಇದೆ. ಆದಮೇಲೆ ಎನ್ಕೌಂಟರ್ ಮಾಡೋದು ಬೇರೆ, ಬಟ್ ಇದು ಆಗದೇ ಇರತಕ್ಕಂಥದ್ದಕ್ಕೆ ಈ ಘಟನೆ ಈ ರೀತಿ ಕಳಿಸದೇ ಇರತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ವಾಟ್ ಆರ್ ದ ಮೆಜರ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಟೇಕ್?